ಕೃಷ್ಣ, ಈ ರೀತಿ ನಾವು ಇನ್ನು ಎಷ್ಟು ಹೊತ್ತಿನ ತನಕ ಹೋಗ್ತಿರೋದು? ಗುರುದೇವ ನಮ್ಗೆ ಯಾವ ವನದ ಬಗ್ಗೆ ಹೇಳಿದ್ರೋ ಅದಿನ್ನೂ ಬಹಳ ದೂರ ಇದೆ. ಅಣ್ಣ, ಅದಕ್ಕಾಗಿ ನಾವು ಬೇಗ ಹೋಗ್ಬೇಕು. ಆಗ ನಾವು ಆದಷ್ಟು ಬೇಗ ತಲುಪೋದು. ಕೃಷ್ಣ, ನಾನ್ ನಿನ್ನ ಆಗಿಂದ ಕೇಳ್ತಿದ್ದೀನಿ, ನಾವೀಗ ವೈನಾದ ವನಕ್ಕೆ ಯಾಕೆ ಹೋಗ್ತಿದೀವಿ? ಆದ್ರೆ ನೀನ್ ಮಾತ್ರ ಹೇಳ್ತಾನೆ ಇಲ್ಲ. ಅಣ್ಣ, ನೀನ್ ಇಷ್ಟ ಅರ್ಥ ಮಾಡ್ಕೋ. ಈಗ ನಮ್ಮ ವೃಜಮಂಡಲದ ಮೇಲೆ ಒಂದು ಬಹಳ ದೊಡ್ಡ ಅಪಾಯ ಬರುತ್ತಿದೆ. ಮತ್ತೆ ಅದಕ್ಕೆ ಪರಿಹಾರ ಕೇವಲ ವೈನದ ವನದಲ್ಲಿ ಮಾತ್ರ ಸಿಗುತ್ತೆ. ಅದಕ್ಕೆ ಬೇಗ ನಡಿ ಅಣ್ಣ. ಕೃಷ್ಣ, ಹಿಂದೆ ನಿಂತ್ಕೋ. ಈ ಮೊಸಳೆ ವೇಷದಲ್ಲಿ ಯಾರೋ ರಾಕ್ಷಸ ಇದ್ದಾನೆ. ಅಣ್ಣ, ಶಾಂತವಾಗಿರು ಅಣ್ಣ. ಕೃಷ್ಣ, ನನ್ನ ನೀನ್ ಯಾಕೆ ತಡಿತಿದ್ಯಾ? ಅಣ್ಣ, ಯಾಕಂದ್ರೆ ಈ ಮೊಸಳೆ ನಮ್ಗೇನೋ ಹೇಳಕ್ ಬಂದಿದೆ. ಆದ್ರೆ ಕೃಷ್ಣ, ನನ್ಗಂತೂ ಅರ್ಥ ಆಗ್ತಿಲ್ಲ ಇದೇನ್ ಹೇಳ್ತಿದೆ ಅಂತ. ಅಣ್ಣ, ಇದು ವರುಣದೇವನ ವಾಹನ. ಇದಕ್ಕೆ ಗೊತ್ತಿದೆ ವರುಣದೇವರ ಬಗ್ಗೆ. ಅವರೇ ಎಲ್ಲಿದ್ದಾರಂತ. ಅಯ್ಯೋ, ಈ ವರುಣದೇವ ಮಧ್ಯದಲ್ಲಿ ಎಲ್ಲಿ ಬಂದ್ರು? ನೀನ್ ನನ್ ಜೊತೆಗ್ ಬರ್ತಿರು, ನಾನ್ ನಿನ್ಗೆ ಎಲ್ಲ ಹೇಳ್ತೀನಿ. ಸರಿ ಕೃಷ್ಣ, ನಡಿ. ಕೃಷ್ಣ, ಆಕಾಶ ಮಾರ್ಗದಿಂದ ಭೂಮಿ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಲ್ವಾ? ಆದ್ರೆ ನಿನ್ಗೆ ಹೇಗ್ ಗೊತ್ತಾಗಿದ್ದು ಈ ಮೊಸಳೆ ನಮ್ಗೆ ಶತ್ರು ಅಲ್ಲ, ಬದ್ಲಿಗೆ ವರುಣ ದೇವ್ರ ವಾಹನ ಅಂತ? ಅಣ್ಣ, ಯಾರ ಮನ್ಸಲ್ಲಿ ಪ್ರೀತಿ ಇರುತ್ತೋ ಅವರು ಎಲ್ಲರ ಭಾವನೆಯನ್ನು ಅರ್ಥ ಮಾಡ್ಕೋತಾರೆ. ಕೃಷ್ಣ, ಅಂದ್ರೆ ನಿನ್ ಮಾತಿನ ಅರ್ಥ ನನ್ ಮನ್ಸಲ್ಲಿ ಪ್ರೀತಿ ಇಲ್ವಾ? ಇಲ್ಲ ಇಲ್ಲ ಅಣ್ಣ, ನಾನು ಹಾಗೆ ಹೇಳ್ತಿಲ್ಲ. ನಾನು ಹೇಳ್ತಿರೋದು ನಿನ್ ಮನ್ಸಲ್ಲಿ ಸದಾ ಸದಾ ರಾಕ್ಷಸರ ಯೋಚನೆನೇ ಇರುತ್ತೆ. ಹಾಗಾಗಿ ನಿನ್ಗೆ ಎಲ್ಲಾದ್ರಲ್ಲೂ ರಾಕ್ಷಸನೇ ಕಾಣೋದು. ಕೃಷ್ಣ, ಇದೆಂತ ವನ? ಇಲ್ಲಂತೂ ಒಂದು ಮರನೇ ಇಲ್ಲ. ಯಾರಿದ್ದೀರಿ? ನನ್ನ ರಕ್ಷಣೆ ಮಾಡಿ, ನಾನು ಇಲ್ಲಿರುವೆ. ಅಣ್ಣ, ಈ ಧ್ವನಿ ಅಂತೂ ಈ ದಿಕ್ಕಿಂದ ಬರ್ತಿದೆ. ನಡಿ, ಹೋಗಿ ನೋಡೋಣ. ಕೃಷ್ಣ, ನನ್ಗನ್ಸುತ್ತೆ ಮಾರ್ಗ ಸಿಗೋದಿಲ್ಲ, ನಾವೇ ಮಾಡ್ಕೋಬೇಕಾಗತ್ತೆ. ಆದ್ರೆ ಅಣ್ಣ, ಹೀಗೆ ಕೃಷ್ಣ, 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 ಇಲ್ಲಿ ಬಾ ಕೃಷ್ಣ. ವರುಣದೇವ, ನೀವು ಚಿಂತೆ ಮಾಡ್ಬೇಡಿ, ನೀವು ಬೇಗ ಹೊರಗೆ ಬರ್ತೀರಾ. ಇಲ್ಲ ಕೃಷ್ಣ, ನಾನು ಅಷ್ಟು ಸರಳವಾಗಿ ಮುಕ್ತನಾಗಲು ಸಾಧ್ಯವಿಲ್ಲ. ಆದರೆ ವೃಂದಾವನದ ಮೇಲೆ ಒಂದು ಭಯಂಕರ ಸಂಕಟ ಬರಲಿದೆ. ಎಂತ ಸಂಕಟ ವರುಣದೇವ? ಕಾಲಕೇಯ ತನ್ನ ಶಕ್ತಿಯಿಂದ ಸೃಷ್ಟಿಯ ಎಲ್ಲಾ ಮೇಘಗಳನ್ನು ವೃಂದಾವನದೆಡೆಗೆ ಸೆಳೆಯುತ್ತಿದ್ದಾನೆ. ಬಂದಿದ್ದಾನೆ ಕಾಲಕೇಯ, ತಂದಿದ್ದಾನೆ ಪ್ರಳಯ. ಸೃಷ್ಟಿಯ ಎಲ್ಲ ಮೇಘಗಳನ್ನ ವ್ರಜಮಂಡಲಕ್ಕೆ ಸೆಳೆಯುತ್ತಿದ್ದಾನೆ. ಮಳೆ ಸುರಿಸ್ತೀನಿ ನಾನು. ಸಾಧ್ಯವಿಲ್ಲ, ಈ ಮೇಘಗಳೆಲ್ಲ ಮರಳುತ್ತವೆ. ಏನಾಗ್ತಿದೆ? ಯಾರದು? ಯಾರದು ಕಾಲಕೇಯನಿಗೆ ಸವಾಲು ಹಾಕುವ ದುಸ್ಸಾಹಸ ಮಾಡುತ್ತಿರುವುದು? ಎದುರಿಗೆ ಬಾ, ನನ್ನ ಮುಂದೆ ಬಾ. ಇಲ್ಲದಿದ್ರೆ ಈ ಎಲ್ಲ ಮೇಘಗಳನ್ನ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ನಿಲ್ಲು ಕಾಲಕೇಯ.
ಈ ಕಾರ್ಯ ನಿನ್ನದಾಗಿತ್ತ ವರುಣ ದೇವ. ಗೊತ್ತಿತ್ತು ನೀನು ಖಂಡಿತ ಬರ್ತೀಯ ಅಂತ, ಆದ್ರೆ ಇಷ್ಟು ಶೀಘ್ರ ಬರೋದು ಗೊತ್ತಿರಲಿಲ್ಲ. ಕಾಲಕೇಯ, ನೀನು ಬಹಳ ದೊಡ್ಡ ಅನರ್ಥ ಮಾಡುತ್ತಿರುವೆ. ಮೇಘಗಳನ್ನು ಅವರ ಸ್ಥಾನದಿಂದ ದೂರ ಮಾಡಿ ಬೇರೆ ಸ್ಥಾನದಲ್ಲಿ ಸ್ಥಾಪನೆ ಮಾಡುವುದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿದೆ. ಯಾವ ನಿಯಮ ವರುಣ ದೇವ? ನೀವು ದೇವತೆಗಳು ನಿಮ್ಮ ಲಾಭಕ್ಕಾಗಿ ಪ್ರಕೃತಿ ನಿಯಮಗಳನ್ನ ನಿಮಗೆ ಬೇಕಾದಂತೆ ಮಾಡಿದ್ರೆ, ಆದ್ರೆ ನಾವು ಅಸುರರಿಗೆ ಪ್ರಕೃತಿಯಿಂದ ಲಾಭ ಸಿಗೋದಕ್ಕೆ ಪ್ರಕೃತಿಯ ನಿಯಮದ ವಿರುದ್ಧ ಹೋಗ್ಲೇಬೇಕಾಗತ್ತೆ. ಕಾಲಕೇಯ, ಈ ಪ್ರಕೃತಿಗೆ ಸವಾಲೊಡ್ಡುವ ಪ್ರಯತ್ನ, ಅದರ ವಿರುದ್ಧ ನಡೆಯುವ ದುಸ್ಸಾಹಸ ನೀನು ಸತ್ಯಯುಗದಲ್ಲಿಯೂ ಮಾಡಿದ್ದೆಯಲ್ಲ. ಆದರೆ ಆಗಿದ್ದೇನು? ನಿನ್ನ ಅಂತ್ಯ. ಮತ್ತು ನನಗೆ ದುಃಖವಿದೆ, ನಿನ್ನ ಅದೇ ತಪ್ಪನ್ನು ಮತ್ತೆ ಮಾಡುತ್ತಿರುವೆ. ಇದರಿಂದ ಮೊದಲು ಕೂಡ ನಿನ್ನ ಅಂತ್ಯವಾಗಿತ್ತು. ತಪ್ಪನ್ನ ಮತ್ತೆ ಮಾಡ್ತಿಲ್ಲ, ನಾನು ಪ್ರತೀಕಾರ ಪಡೆಯೋಕ್ ಬಂದಿದ್ದೀನಿ. ಸ್ಮರಣೆ ಇರಲಿ ಕಾಲಕೇಯ, ಯಾವುದು ಅಸತ್ಯವೋ ಅದು ಸತ್ಯಯುಗದಲ್ಲಿ ಸೋತಿತ್ತು, ದ್ವಾಪರದಲ್ಲೂ ಸೋತಿತ್ತು. ಯುಗ ಬದಲಾಗುವುದರಿಂದ ನಿನ್ನ ಪರಾಜಯದಲ್ಲಿ ಪರಿವರ್ತನೆ ಆಗದು ಕಾಲಕೇಯ. ಪರಿವರ್ತನೆ ಹೇಗೂ ನಿಮ್ಮದೇ ಪ್ರಕೃತಿಯ ನಿಯಮ ತಾನೆ. ಈಗ ನಾನು ನೋಡ್ತೀನಿ ಯಾರು ತಡಿತಾರೆ ನನ್ನ. ನಿನ್ನ ಎದುರಿಸಲು ನಾನೇ ಸಾಕು ಕಾಲಕೇಯ. ಈಗಲೂ ಸಮಯವಿದೆ ಕಾಲಕೇಯ, ಮರಳಿ ಹೋಗು ಇಲ್ಲಿಂದ. ಪ್ರಕೃತಿ ನಿಯಮದ ಉಲ್ಲಂಘನೆ ಮಾಡಬೇಡ. ಮನ್ವಂತರದ ಯಾತ್ರೆ ನಂತರ ಇಲ್ಲಿಗೆ ಮರಳಿ ಹೋಗೋದಕ್ಕೆ ಬಂದಿಲ್ಲ ನಾನು. ಎಷ್ಟು ಪ್ರಯತ್ನ ಮಾಡ್ತೀಯೋ ಮಾಡು ವರುಣ ದೇವ. ಎಲ್ಲ ದೇವತಾಗಳು ಸೇರಿದ್ರು ಇವತ್ತು ನನ್ನ ತಡೆಯಕ್ಕಾಗಲ್ಲ. ಅಷ್ಟೇ ಅಲ್ಲ, ನಿಮ್ಮ ನಾರಾಯಣನು ಕೂಡ. ಕಾಲಕೇಯ, ಬಹುಶಃ ನಿನ್ನ ಅಹಂಕಾರ ನಿನ್ನ ಶಿರವೇರಿರಬೇಕು. ನಿನ್ನ ಶಿರವನ್ನು ಬಾಗಿಸಲೇಬೇಕು. ನನಗೆ ಅರ್ಥ ಆಯ್ತು ವರುಣದೇವ, ನಿನ್ನನ್ನ ಹೀಗೆ ಸೋಲಿಸೋದು ಸಾಧ್ಯ ಇಲ್ಲ. ಅಧರ್ಮಕ್ಕದೆಷ್ಟೇ ರೂಪವಿರಲಿ, ಅದು ಧರ್ಮಕ್ಕೆ ಅಹಿತ ಮಾಡಲಾಗದು. ಕಾಲಕೇಯ, ಇಲ್ಲಿಂದ ಹೋಗಲು ನಾನು ನಿಂಗೆ ಮೊದಲೇ ಹೇಳಿದ್ದೆ, ಆದ್ರೆ ನೀನೇ ಒಪ್ಲಿಲ್ಲ. ಕೊನೆಗೂ ನೀನು ಪ್ರಕೃತಿಯ ಶಕ್ತಿಯ ಮುಂದೆ ಪರಾಜಿತನಾಗಬೇಕಾಯಿತು. ಏನಂದ್ಕೊಂಡೆ ನೀನು? ನಿನ್ನ ಈ ತುಚ್ಛ ಶಕ್ತಿಗಳ ಎದುರಿಗೆ ನಾನು ಸೋತು ಹೋಗ್ತೀನಿ ಅಂತನಾ? ನಾನು ನಿನ್ನ ಶಕ್ತಿಗಳ ನಿರೀಕ್ಷಣೆ ಅಷ್ಟೇ ಮಾಡ್ತಿದ್ದೆ ವರುಣದೇವ. ಮತ್ತೆ ನಿನಗನ್ನಿಸ್ತು ನೀನು ಗೆದ್ದು ಬಿಟ್ಟೆ ಅಂತ. ಆದ್ರೆ ಬಹುಶಃ ನಿನಗೆ ಈ ಜ್ಞಾನ ಇಲ್ಲ. ನನ್ನೊಳಗೆ ಕಾಲಕೇಯನ ಶಕ್ತಿ ಜೊತೆ ಜೊತೆಗೆ ಅಸುರ ರಾಜ ಕಂಸನ ಶಕ್ತಿನೂ ಇದೆ. ಕಂಸನಿಂದ ಸಿಕ್ಕಿರೋ ಶರೀರ ಧಾರಣೆ ಮಾಡಿದ್ದೀನಿ ನಾನು. ಕಾಲಕೇಯ ಮತ್ತು ಕಂಸನ ಸಮ್ಮಿಶ್ರ ಶಕ್ತಿನ ಎದುರಿಸೋದು ಯಾರಿಗೂ ಸಾಧ್ಯ ಇಲ್ಲ. ಈಗಾಗಲೇ ನೀನು ನನ್ನ ಅಮೂಲ್ಯ ಸಮಯನ ನಷ್ಟ ಮಾಡಿದೀಯ.
ನೀನು ನನ್ನ ಮಾರ್ಗದಲ್ಲಿ ಇನ್ನೂ ಹೆಚ್ಚು ಸಮಸ್ಯೆ ತರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಳಿ ಕೇವಲ 7 ದಿನಗಳ ಸಮಯವಿದೆ. ಆ ನಂತರ ಜಲಪ್ರಳಯವನ್ನು ಯಾರೂ ತಡೆಯಲಾಗದು. ವರುಣದೇವ, ಜಲದ ಮೇಲಂತೂ ನಿಮ್ಮ ನಿಯಂತ್ರಣ ಇದೆ. ಮತ್ತೆ ನೀವೇನಾದ್ರೂ ಮಾಡ್ಬೋದಲ್ಲ? ಕೃಷ್ಣ, ಕಾಲಕೇಯ ನನ್ನ ಮೇಲೆ ಪ್ರಯೋಗಿಸಿದ ಶಕ್ತಿಯಿಂದ ಬಂಧಿಯಾಗಿರುವ ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಈ ಬಂಧನದಿಂದ ನಾನು ಮುಕ್ತನಾಗಲು ಕಾಲಕೇಯನ ಅಂತ್ಯವಾಗಬೇಕು. ಈಗ ನೀವೇ ಈ ಸಂಕಟದಿಂದ ಎಲ್ಲರನ್ನೂ ರಕ್ಷಿಸಬೇಕು. ನಾರಾಯಣ ನಾರಾಯಣ. ಪ್ರಭು, ನನಗಿದು ಅರ್ಥವಾಗಲಿಲ್ಲ. ಕಂಸ ಸದಾ ಅತೀತದ ಯಾವುದೋ ಅಸುರ ಅಥವಾ ನಕಾರಾತ್ಮಕ ಶಕ್ತಿಗಳನ್ನು ಜಾಗೃತಗೊಳಿಸಲು ಸದಾ ಅವರೊಳಗೆ ತನ್ನ ಅಂಶ ಸ್ಥಾಪನೆ ಮಾಡುತ್ತಾನೆ, ಧರ್ಮಕ್ಕೆ ಅಹಿತ ತರುತ್ತಾನೆ. ಹೀಗೇಕೆ ಪ್ರಭು? ದೇವರ್ಷಿ, ಈ ಜಗತ್ತಿನಲ್ಲಿ ಶಕ್ತಿಗಳ ಆಧಾರ ಕೇವಲ ಒಂದೇ ಆಗಿದೆ. ಮತ್ತದು ಸಕಾರಾತ್ಮಕ ಶಕ್ತಿ ಇರಲಿ ಅಥವಾ ನಕಾರಾತ್ಮಕ ಶಕ್ತಿ, ಎಲ್ಲ ಶಕ್ತಿಗಳಿಗೂ ಕೇವಲ ಒಂದೇ ನಿಯಮ, ಕೇವಲ ಕಾರ್ಯವೈಖರಿ ಬೇರೆ ಬೇರೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವರ್ಷಿ, ನಕಾರಾತ್ಮಕ ಶಕ್ತಿಗಳ ಅಂತ್ಯ ಮಾಡಲೆಂದು ನಾನು ಬೇರೆ ಬೇರೆ ರೂಪಗಳಲ್ಲಿ ಅವತಾರ ಪಡೆಯುತ್ತೇನೆ. ಯಾವ ಪ್ರಕಾರ ದೇವಿ ಲಕ್ಷ್ಮಿ ಬೇರೆ ಬೇರೆ ರೂಪ ಧಾರಣೆ ಮಾಡುವಳೋ ಈ ಜಗತ್ತಿನಲ್ಲಿ ಧರ್ಮದ ರಕ್ಷಣೆ ಮಾಡಲೆಂದು, ಅದೇ ಪ್ರಕಾರವಾಗಿ ಕಂಸ ತನ್ನ ನಕಾರಾತ್ಮಕ ಶಕ್ತಿಗಳ ರೂಪ ಧಾರಣೆ ಮಾಡಿ ತನ್ನ ಕಾರ್ಯ ನಿರೂಪಿಸುವ ಪ್ರಯತ್ನ ಮಾಡುತ್ತಾನೆ. ಆದರೆ ಕಂಸ ಸದಾ ಒಂದು ಸತ್ಯವನ್ನ ಮರೆಯುತ್ತಾನೆ, ಮತ್ತು ಆ ಸತ್ಯವೇ ಧರ್ಮ. ಕೃಷ್ಣನ ವಿಜಯ ಅವನ ಧರ್ಮದ ಕಾರಣದಿಂದಾಗುತ್ತದೆ, ಮತ್ತು ಕಂಸನ ಪರಾಜಯ ಅವನ ಅಧರ್ಮದ ಕಾರಣಕ್ಕೆ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಗಮನಿಸಿ ನೋಡಿದರಿದು ಮಹಿಮೆ, ಧ್ಯಾನಿಸಿ ನೋಡಿದರೆ ಲೀಲೆ. ನಾರಾಯಣ ನಾರಾಯಣ. ತಟಾಪಟ ಅಂತ ಮಳೆ ಸುರಿತಿದೆ ವೃಜಮಂಡಲದಲ್ಲಿ. ದಡ ಬಡ ಅಂತ ಜನರು ಮುಳುಗ್ತಾರೆ ವೃಜಮಂಡಲದಲ್ಲಿ. ಹಸುಗಳು ಅರ್ಚುತ್ತವೆ ವೃಜಮಂಡಲದಲ್ಲಿ, ಮತ್ತೆ ಜನರು ಅದನ್ನ ನೋಡಿ ಕಿರ್ಚುತ್ತಾರೆ ವೃಜಮಂಡಲದಲ್ಲಿ. ಭಗವಂತ, ಈಗ ಗೋಪ ಗೋಪಿಕೆಯರು ಏನ್ ಮಾಡ್ತಾರೆ? ಅವರು ಈಜ್ಕೊಂಡು ಯಮುನೆನ ದಾಟಕ್ ಪ್ರಯತ್ನ ಮಾಡ್ತಾರೆ. ಆಗ ಈ ಭದ್ರಾಕ್ಷ ಅವ್ರನ್ನ ಎಳ್ದು ಏ ಬಬಂ ಯಮುನೆ ಒಳಗೆ ಮತ್ತೆ ಮುಳುಗಿಸ್ತಾನೆ. ಎಷ್ಟು ಆನಂದ ಆಗುತ್ತೆ! ಹಾ ಭಗವಂತ, ಎಷ್ಟು ಆನಂದ ಆಗುತ್ತೆ! ಭಗವಂತ, ನನಗೆ ಯೋಚಿಸಿನೇ ಇಷ್ಟು ಆನಂದ ಆಗ್ತಿದೆ. ಆದ್ರೆ ನೀವು ನಿಮ್ಮ ಮುಖ ಬಾಡಿದೆ. ನನಗೆ ಅನಿಸ್ತಾ ಇದೆ ಭಗವಂತ, ಬೃಂದಾವನ ವಾಸಿಗಳ ಸಾವಿನ ಶೋಕದಲ್ಲಿದ್ದೀರಾ. ಹೌದಾ ಭಗವಂತ? ಅರ್ಥವಾಗುತ್ತಿಲ್ಲ ಈ ಕಾಲಕೇಯ ಪ್ರಳಯ ತರಲು ಇಷ್ಟು ಸಮಯ ಬೇಕಿ ವ್ಯರ್ಥ ಮಾಡುತ್ತಿದ್ದಾನೆ. ಕಾಲಕೇಯ, ನೀನು ಬಂದಾಯ್ತು, ಮೇಘ ಬಂದಾಯ್ತು, ಪ್ರಳಯಕ್ಕೆ ಇಷ್ಟು ವಿಳಂಬ ಬೇಕೆ? ಸಂಕಟ ಅಲ್ಲ ಇದು ಕಂಸ, ಪ್ರಳಯ, ಜಲಪ್ರಳಯ. ಸಂಕಟದಿಂದ ಪಾರಾಗಬಹುದು, ಆದ್ರೆ ಪ್ರಳಯದಿಂದಲ್ಲ. ನೀನು ಇಷ್ಟು ವರ್ಷ ಪ್ರತೀಕ್ಷೆ ಮಾಡಿದೆ, ಇನ್ನು ಸ್ವಲ್ಪ ಅಷ್ಟೇ. ಬೇಗ ನಾನು ವ್ರಜಮಂಡಲನ ಉಕ್ಕುತ್ತಿರುವ ಸಮುದ್ರವನ್ನಾಗಿ ಪರಿವರ್ತನೆ ಮಾಡ್ತೇನೆ. ಆದ್ರೆ ಪ್ರಳಯ ತರಲು ಇಷ್ಟೊಂದು ವಿಳಂಬ ಮಾಡಬೇಡ. ಆ ತಾತಾತಯ್ಯ ಪರಿಹಾರ ಹುಡುಕ್ಬಿಡ್ತಾನೆ. ಅದೇ ನನಗೂ ಬೇಕಾಗಿದೆ ಕಂಸ. ವಿಷ್ಣುವಿನ ಅವತಾರ ವ್ರಜಮಂಡಲನ ಕಾಪಾಡೋದಕ್ಕೆ ಒಂದು ಮಾರ್ಗ ಹುಡುಕ್ಲಿ. ಮತ್ತವನ ಹತ್ರ ಒಂದೇ ಮಾರ್ಗ ಇದೆ. ಆ ಪರಮಾವತಾರಿ ಈಗ ಮತ್ತೆ ಅವತಾರ ಧಾರಣೆ ಮಾಡಲೇಬೇಕು.
ಮತ್ತು ಯಾವಾಗ ಆ ವಿಷ್ಣು ಮತ್ಯದ ರೂಪ ಧಾರಣೆ ಮಾಡುವನೋ, ನಾನು ಮೃತ್ಯು ರೂಪಿ ಜಾಲದಲ್ಲಿ ಅವನನ್ನು ಸಿಕ್ಕಿಸಿ ಕಾಲಕೇಯ, ಎದುರಿಗೆ ಬಾ ಕಾಲಕೇಯ. ನನ್ಗೆ ನಿನ್ ಸತ್ಯ ಗೊತ್ತಾಗ್ಬಿಟ್ಟಿದೆ. ಎಲ್ಲಿದ್ಯಾ ನೀನು ಕಾಲಕೇಯ? ಎದುರಿಗೆ ಬಾ ಕಾಲಕೇಯ. ನೀನ್ ನನ್ನಿಂದ ಅಡ್ಕೋಕ್ಕಾಗಲ್ಲ. ನನಗೆ ಗೊತ್ತಿತ್ತು ಪರಮಾವತಾರಿ ಶ್ರೀಕೃಷ್ಣ ನೀನು ಖಂಡಿತ ನನ್ನ ಕರಿತೀಯ ಅಂತ. ನೋಡು, ನಾನು ಬಂದಿದ್ದೇನೆ. ಕಾಲಕೇಯ, ಯುಗಗಳ ಮೊದಲು ನಿನ್ನ ಅಂತ್ಯ ಆಗ್ ಮುಗ್ದಿದೆ. ಆದ್ರೆ ಕಂಸನ ರೂಪ ಧಾರಣೆ ಮಾಡಿ ನೀನ್ ಪುನಃ ಬಂದಿದ್ಯಾ. ಸತ್ಯ ಹೇಳು, ನಿನಗೆ ನನ್ನ ನೋಡಿ ಭಯ ಆಗ್ತಿದೆ ತಾನೇ? ಕಾಲಕೇಯ, ಭಯ ಆಗೋದು ಯಾವಾಗ್ಲೂ ಅಧರ್ಮದ ಮಾರ್ಗದಲ್ಲಿರೋರ್ಗೆ. ಕಂಸನ ಶರೀರ ಧಾರಣೆ ಮಾಡಿ ಏನ್ ಮಾಡಕ್ ಬಂದಿದ್ರು ತಿರುಗಿ ಹೋಗು, ಇಲ್ಲ ಅಂದ್ರೆ ನಿನ್ನ ಅಂತ್ಯ ಹಾಗೆ ಆಗುತ್ತೆ. ಮೊದಲನೇ ಸಾರಿ ಆದಾಗೆ. ಪ್ರತೀಕಾರ ಪಡೆಯಕ್ ಬಂದಿದ್ದೀನಿ ನಾನು, ನಿನ್ನ ಪ್ರವಚನ ಕೇಳೋದಕ್ಕಲ್ಲ. ಕಾಲಕೇಯ, ಒಮ್ಮೆ ನಿನ್ಗೆ ಪ್ರತೀಕಾರನೇ ಬೇಕಾದ್ರೆ ನನ್ನ ಹತ್ರ ತೀರ್ಸ್ಕೋ. ನಾನ್ ನಿನ್ ಮುಂದೆನೆ ನಿಂತಿದ್ದೀನಿ. ಆದ್ರೆ ನೀನು ವೃಜಮಂಡಲನ ಸಂಕಟಕ್ಕೆ ಸಿಕ್ಕಾಕ್ಸ್ತ್ಯಾ. ಇದ್ರಲ್ಲಿ ವೃಜವಾಸಿಗಳ ದೋಷ ಏನಿದೆ? ಸತ್ಯಯುಗದಲ್ಲಿ ದೋಷ ನಾವು ಅಸುರರದ್ದು ಇರಲಿಲ್ಲ. ನಾವು ನಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಬಯಸಿದ್ವಿ. ಆದ್ರೆ ನಿನಗೆ ನಮ್ಮ ಸಮೃದ್ಧಿನ ನೋಡೋದಕ್ಕಾಗ್ಲಿಲ್ಲ. ನನ್ನ ಸಂಪೂರ್ಣ ಅಸುರರನ್ನ ವಿನಾಶ ಮಾಡಿಬಿಟ್ಟೆ ನೀನು. ಕಾಲಕೇಯ, ಜಗತ್ತಿನಲ್ಲಿ ಧರ್ಮದ ಶಾಸನೆಯಲ್ಲೇ ಎಲ್ಲ ಆಗಿದೆ. ಒಮ್ಮೆ ನೀನು ಧರ್ಮದ ಮಾರ್ಗದಲ್ಲಿ ನಡೆದು ನಿನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರೆ ಆಗ ಈ ಸಮಸ್ಯೆ ಆಗ್ತಾನೆ ಇರ್ಲಿಲ್ಲ. ಆದ್ರೆ ನೀನು ಅಧರ್ಮದ ಮಾರ್ಗದಲ್ಲಿ ಹೋದೆ, ಹಾಗಾಗಿ ನಿನ್ನ ಅಂತ್ಯ ಆಯ್ತು. ಆದ್ರೆ ಈ ಬಾರಿ ಹಾಗಾಗಲ್ಲ. ಸತ್ಯಯುಗದಲ್ಲಿ ನೀನು ಪ್ರಳಯ ತಂದಿದ್ದೆ ವಿಷ್ಣು, ಅಂತ್ಯ ನನ್ನ ಅಸುರರದ್ದಾಯ್ತು. ಈ ಬಾರಿ ಪ್ರಳಯ ಕಾಲಕೇಯ ತಗೊಂಡು ಬರ್ತಾನೆ, ಮತ್ತೆ ಅಂತ್ಯ ನಿನ್ನ ಭಕ್ತರದ್ದು ಮತ್ತು ನಿನ್ನ ಧರ್ಮದ್ದಾಗುತ್ತೆ. ಕಾಲಕೇಯ, ನಿನ್ಗೆ ಧೈರ್ಯ ಇದ್ರೆ ಎದುರಿಗೆ ಬಾ. ಎಲ್ಲೋಡೋದೆ ನೀನು? ನನ್ ಮುಂದೆ ಬಾ ಕಾಲಕೇಯ. ನಾರಾಯಣ ನಾರಾಯಣ. ಪ್ರಭು, ಕಾಲಕೇಯ ಮತ್ತೊಮ್ಮೆ ಈ ಜಗತ್ತಿಗೆ ದೊಡ್ಡ ಸಂಕಷ್ಟವಾಗಿದ್ದಾನೆ. ಪ್ರಳಯಕ್ಕೂ ಪೂರ್ವ ಅವನು ಧರ್ಮದ ಪ್ರತೀಕ ವೇದಗಳ ನಾಶ ಮಾಡಿದ್ದ ಪ್ರಭು. ಹಾ ದೇವರ್ಷಿ, ಮತ್ತು ಆಗ ವೇದಗಳ ರಕ್ಷಣೆ ಮಾಡಲು ನಾನು ಹಯಗ್ರೀವನ ಅವತಾರ ಧಾರಣೆ ಮಾಡಬೇಕಾಯ್ತು. ಪ್ರಭು, ಈಗ ಅದೇ ಕಾಲಕೇಯ ಕಂಸನ ಶರೀರ ಧಾರಣೆ ಮಾಡಿ ಬ್ರಜಮಂಡಲ ಮತ್ತು ಕೃಷ್ಣನಿಗೆ ದೊಡ್ಡ ಸಂಕಟವಾಗಿದ್ದಾನೆ. ನೀವು ಅವನ ಅಂತ್ಯವನ್ನೇಕೆ ಮಾಡುತ್ತಿಲ್ಲ ಪ್ರಭು? ದೇವರ್ಷಿ, ನೀವೊಂದು ಮಾತನ್ನ ಮರೆಯುತ್ತಿದ್ದೀರಿ. ಜಗತ್ತಿನಲ್ಲಿ ಎಷ್ಟೊಂದು ಜಾತಿಗಳು, ಉಪಜಾತಿಗಳು ಮತ್ತು ಪ್ರಜಾತಿಗಳಿವೆ. ಅವೆಲ್ಲಕ್ಕೂ ಪಿತ ಋಷಿ ಕಶ್ಯಪರು. ಅವರ ವಿವಾಹ ದಕ್ಷ ಪ್ರಜಾಪತಿಯ 17 ಪುತ್ರಿಯರೊಂದಿಗೆ. ಅವರ ಒಬ್ಬ ಪತ್ನಿಯ ಸಂತಾನವೇ ದೇವತೆಗಳು, ಇನ್ನೊಬ್ಬರ ಸಂತಾನ ಮನುಷ್ಯ, ಮತ್ತೊಬ್ಬರ ಸಂತಾನವೇ ಅಸುರರು. ಒಮ್ಮೆ ಋಷಿ ಕಶ್ಯಪ ಬಯಸಿದ್ದರೆ ಅಸುರರ ಜನ್ಮವಾದಾಗಲೇ ಅವರ ವಧೆ ಮಾಡಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ನಾರಾಯಣ ನಾರಾಯಣ, ನನ್ನನ್ನು ಕ್ಷಮಿಸಿ ಪ್ರಭು, ನನಗಿದು ಅರ್ಥವಾಗಲಿಲ್ಲ. ದೇವರ್ಷಿ, ದೇವತೆ, ಮನುಷ್ಯ ಮತ್ತು ಅಸುರರ ಜೀವನಕ್ಕಿಂತ ಮಹತ್ವಪೂರ್ಣವಾದುದು ಈ ಭೂಮಿ ಮತ್ತು ಅದರ ವಿಕಾಸ. ಎಲ್ಲಿಯವರೆಗೆ ಬಾಧೆ ಇಲ್ಲವೋ ಅಲ್ಲಿ ವಿಕಾಸವೂ ಇಲ್ಲ. ಹಾ ಮಾತೆ, ಬಾಧೆಗಳೊಂದಿಗೆ ಹೋರಾಡುವ ಅವಶ್ಯಕತೆಯಿಂದ ಹೊಸ ಆವಿಷ್ಕಾರಕ್ಕೆ ಪ್ರೇರಣೆಯಾಗುತ್ತದೆ ಮತ್ತು ಅವಶ್ಯಕತೆಗೆ ಆವಿಷ್ಕಾರದ ಜನನಿ ತಾನೇ ಮಾತೆ. ಹಾ ದೇವರ್ಷಿ, ನಕಾರಾತ್ಮಕ ಶಕ್ತಿಗಳು ಬಾಧೆ ಉತ್ಪನ್ನ ಮಾಡದಿದ್ದರೆ ಮನುಷ್ಯ ಮತ್ತು ದೇವತೆ ಅದರ ಮುಕ್ತಿ ಮಾರ್ಗವನ್ನೂ ಅರಿಯುವುದಿಲ್ಲ ಮತ್ತು ಮನುಷ್ಯರ ಆತ್ಮದ ಮತ್ತು ಬೌದ್ಧಿಕ ವಿಕಾಸವೂ ಸಾಧ್ಯವಿಲ್ಲ. ಅರ್ಥಾತ್ ಜೀವನದಲ್ಲಿ ಸಂಘರ್ಷವಿರುವುದು ಅತಿ ಅವಶ್ಯಕವಲ್ಲವೇ ಮಾತೆ? ಹಾ ದೇವರ್ಷಿ, ನಾವು ಅಜ್ಞಾನದಿಂದ
ಸಂಘರ್ಷವೇ ಜೀವನದ ಬಾಧೆ ಎಂದುಕೊಳ್ಳುತ್ತೇವೆ. ಆದರೆ ಸಂಘರ್ಷವೇ ಮನುಷ್ಯನನ್ನು ಬೆಳೆಸುತ್ತದೆ. ಸಂಘರ್ಷದಿಂದಲೇ ಹೊಸ ಹೊಸ ಮಾರ್ಗಗಳ ಅನ್ವೇಷಣೆಯಾಗುತ್ತದೆ. ದೇವರ್ಷಿ, ಈ ಕಾಲಕೇಯನೂ ಒಂದು ಸಂಘರ್ಷವೇ. ಹಾಗಾಗಿ ಮಾನವತೆಯ ವಿಕಾಸಕ್ಕಾಗಿ ಇವನನ್ನು ಎದುರಿಸುವುದೇ ಕೃಷ್ಣನ ಧರ್ಮ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಮಾತೆ, ಅರ್ಥವಾಯಿತು. ಕೃಷ್ಣ, ಈ ಸಂಕಷ್ಟ ಎಷ್ಟು ದೊಡ್ಡದೋ ಇದರ ಪರಿಹಾರವು ಅಷ್ಟೇ ಕಠಿಣ. ಗುರುದೇವ, ಆದ್ರೆ ನೀವು ಈ ಸಮಸ್ಯೆಗೆ ಪರಿಹಾರ ಹುಡುಕಲೇಬೇಕು. ಕೃಷ್ಣ, ತಿಳಿದುಕೋ, ಈ ಸಂಕಟದ ಪರಿಹಾರಕ್ಕೆ ಅರ್ಥವೇ ಪ್ರಳಯದ ಆ ಯುಗವನ್ನು ಮತ್ತೆ ಸೃಷ್ಟಿಸುವುದು, ಆ ಸಮಯವನ್ನು ಪುನಃ ಜೀವಿಸುವುದು. ಅಂದ್ರೆ ಗುರುದೇವ? ಪ್ರಭು, ಯಾವ ಪ್ರಕಾರ ಸತ್ಯಯುಗದಲ್ಲಿ ನೀವು ಪ್ರಳಯದಿಂದ ಜಗತ್ತಿನ ರಕ್ಷಣೆ ಮಾಡಿದಿರೋ ಅದೇ ಪ್ರಕಾರ ಈ ಬಾರಿಯೂ ನೀವು ಆ ದೈವೀಯ ರೂಪಾಂತರ ಮಾಡಿ ಕಾಲಕೇಯನಿಂದ ಹುಟ್ಟಿದ ಸಂಕಟಕ್ಕೆ ಅಂತ್ಯ ನೀಡಬೇಕು. ಇಲ್ಲ ಗುರುದೇವ, ಈ ಸಮಸ್ಯೆಗೆ ಪರಿಹಾರನ ನಾನು ಮನುಷ್ಯನ ರೂಪದಲ್ಲೇ ಹುಡುಕ್ಬೇಕು. ಆಗ ಯಾವಾಗ ಜಗತ್ತಿನಲ್ಲಿ ಜಲಪ್ರಳಯ ಆದ್ರೂ ಮನುಷ್ಯ ಅವರಿಗೆ ಇಂಥ ಕಷ್ಟದ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು. ಅಯ್ಯೋ ರವಿ ಅಣ್ಣ, ನನ್ಗಂತೂ ಏನು ಅರ್ಥನೇ ಆಗ್ತಿಲ್ಲ. ಇವತ್ತು 3ನೇ ದಿನ ಆಗೋಯ್ತು, ಮತ್ತೆ ಈ ಮೋಡ ಒಂದೇ ಸಮ ಒಟ್ಟಾಗಿದೆ. ನನಗನ್ನಿಸ್ತಾ ಇದೆ ಇಡೀ ಜಗತ್ತಿನ ಮೋಡ ಇಲ್ಲೇ ಇರೋ ಹಾಗಿದೆ. ಸತ್ಯ ಹೇಳ್ತಾ ಇದ್ಯಾ ನೀನು? ಈ ಮೋಡ ಎಲ್ಲ ಚೆದ್ರು ಹೋಗೋ ತನಕ ನಾವಿನ್ ಬೃಂದಾವನಕ್ಕೆ ಮತ್ತೆ ಬರೋದೇ ಬೇಡ. ಅಣ್ಣ, ಬೇಗ ನಡೀರಿ, ತಡ ಮಾಡೋದ್ ಬೇಡ. ನಾವೆಲ್ಲ ಇಲ್ಲಿ ಅಪಾಯಕ್ಕೆ ಸಿಕ್ಕಾಕೊಳ್ಳೋ ಮೊದ್ಲೇ ನಾವು ಇಲ್ಲಿಂದ ಹೊರಟು ಬಿಡ್ಬೇಕು. ಬನ್ನಿ ಬನ್ನಿ. ಅಣ್ಣ, ಏನಾಗಿದೆ? ಎಲ್ಲೋಗ್ತಿದ್ದೀರ ನೀವೆಲ್ಲ? ಕೃಷ್ಣ, ನಾವು ವೃಂದಾವನ ಬಿಟ್ಟು ಹೋಗೋ ನಿರ್ಧಾರಕ್ಕೆ ಬಂದಿದೀವಿ. ಈಗ ಹೋಗ್ದಿದ್ರೆ ಇಲ್ಲೇ ಜಲಸಮಾಧಿ ಆಗೋಗ್ಬಿಡ್ತೀವಿ. ಜಲಸಮಾಧಿ? ಆದ್ರೆ ಅಣ್ಣ, ಅಂತ ಯಾವ ಸಂಕಟ ಬರ್ತಿದೆ? ನೀನಿನ್ನೂ ನೋಡಿಲ್ವಾ? ಅಲ್ಲಿ ನೋಡು ಕೃಷ್ಣ, ಅಪಾಯ ಅಲ್ಲಿದೆ. ಆದ್ರೆ ಅಣ್ಣ, ಅಪಾಯ ಆಕಾಶದಲ್ಲಿದೆ, ವೃಂದಾವನದಲ್ಲ. ಮತ್ತೆ ನೀವೆಲ್ಲ ಹೀಗೆ ಯೋಚಿಸ್ತಿದ್ದೀರಾ? ಅಪಾಯ ನಮ್ಗಿದೆ ಅಂತ? ಕೃಷ್ಣ, ನಿನ್ಗೆ ಅರ್ಥ ಆಗ್ತಿಲ್ಲ. ನಮ್ಗೆ ಈ ಮೋಡ್ಗಳನ್ನ ನೋಡ್ತಿದ್ರೆ ಈ ವೃಂದಾವನಕ್ಕೆ ಅನರ್ಥ ಆಗೋದ್ರಲ್ಲಿದೆ. ಹಾ ಕೃಷ್ಣ. ಅಣ್ಣ, ಮೋಡ ಅಂತೂ ಆಕಾಶದಲ್ಲಿ ಓಡ್ತಿರುತ್ತೆ. ಅದಕ್ಕಾಗಿ ನಾವು ನಮ್ಮ ಊರು, ನಮ್ಮ ಮನೇನ್ ಬಿಟ್ಟೋಗ್ಬೇಕಾ? ಕೃಷ್ಣ, ಹಾಗೆ ಒಂದು ದಿನ ಆದ್ರೆ ಅರ್ಥ ಆಗುತ್ತೆ. ಇದಂತೂ 3 ದಿನದಿಂದ ಆಗ್ತಿರೋದು. ಇದು ಬಹಳ ದೊಡ್ಡ ಅಪಾಯನೇ ಕೃಷ್ಣ. ನಿಮ್ ಮಾತು ನಮ್ಗೆ ಅರ್ಥ ಆಗ್ತಿದೆ ರವಿ ಅಣ್ಣ. ಆದ್ರೆ ನಾನು ಒಂದ್ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಈ ಮೋಡ ಅಲ್ಲೂ ಬರೋದಿಲ್ವಾ? ಎಲ್ಲಿಗೆ ನೀವು ಹೋಗ್ತಿದ್ದೀರೋ? ನೀವೇನಾದ್ರೂ ಹೀಗೆ ಯೋಚಿಸಿದ್ರ? ಈ ಮೋಡ, ಈ ಆಕಾಶ ಕೇವಲ ವೃಂದಾವನದ ಮೇಲಿದೆ ಅಂತ? ಅದ್ನೇ ಹೇಳ್ತಿದ್ದಾನೆ ಕೃಷ್ಣ. ಎಲ್ಲಿ ತನಕ ಭೂಮಿ ಇದೆಯೋ ಅಲ್ಲಿ ತನಕ ಆಕಾಶ ಇದೆ. ಅಷ್ಟೇ ಅಲ್ಲ, ಎಲ್ಲೆಲ್ಲ ಆಕಾಶ ಇರುತ್ತೋ ಅಲ್ಲೆಲ್ಲ ಮೋಡನೂ ಹೋಗ್ಬಹುದು. ಮತ್ತೆ ನಾವೇನ್ ಮಾಡ್ಬೇಕು ಬಲರಾಮ? ನಮ್ ತಲೆ ಮೇಲೆ ನಿಂತಿರೋ ಈ ಅಪಾಯನ ನೋಡಿ ಮಾತಾಡದೆ ಇಲ್ಲೇ ಇರ್ಬೇಕಾ? ಅಣ್ಣ, ಇಲ್ಲಿ ತನಕ ಎಷ್ಟು ಸಂಕಷ್ಟ ಬಂದ್ರು ಎಲ್ಲದ್ನು ನಾವೆಲ್ಲ ಸೇರಿ ಎದುರಿಸಿದೀವಿ. ಈ ಮೋಡಕ್ಕೂ ಯಾವ್ದಾದ್ರೂ ಪರಿಹಾರನ ಖಂಡಿತ ಹುಡುಕ್ಬಹುದು. ಆದ್ರೆ ನಾವೆಲ್ಲ ಒಟ್ಟಾಗಿ ಇರ್ಬೇಕು ಅಷ್ಟೇ. ಅಣ್ಣ, ನನ್ ಗೊತ್ತಿದೆ, ಒಮ್ಮೆ ಅಪಾಯ ತಲೆ ಮೇಲಿದ್ರೆ ಭಯ ಅಂತೂ ಹಾಗೆ ಆಗತ್ತೆ. ಆದ್ರೆ ಭಯದಿಂದ ಓಡ್ಬಾರ್ದು. ಬದಲಿಗೆ ನಮ್ಮ ಮೇಲೆ ವಿಶ್ವಾಸ ಇದ್ರೆ ಭಯನ ಗೆಲ್ಲೋಕ್ ಸಾಧ್ಯ. ಅಣ್ಣ, ಈಗ ಏನ್ ನಿರ್ಣಯ ನಿಮ್ದೆಲ್ಲ? ಅಣ್ಣ, ನನ್ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮಂದು ಏನೇ ನಿರ್ಣಯ ಇರ್ಲಿ, ಆದ್ರೆ ಈ ಸಂಕಟದ ಸಮಯದಲ್ಲಿ ನಾವು ಕೃಷ್ಣ ಮತ್ತೆ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅಲ್ಲ, ನಮ್ಮ ಮಕ್ಕಳನ್ನ ದೂರ ಮಾಡಿ ನಾವಿರೋಕ್ಕಾಗತ್ತಾ? ನಾವು ಕೂಡ ಮಕ್ಕಳ ಜೊತೆಗೆ ಇರ್ತೀವಿ. ಹಾ ಕೃಷ್ಣ, ನಮ್ಮನ್ ಕ್ಷಮಿಸು. ನಾವಿನ್ ಎಲ್ಲಿಗೂ ಹೋಗಲ್ಲ. ಇನ್ ಯಾವುದೇ ಅಪಾಯ ಬಂದ್ರೂ ನಾವೆಲ್ಲ ಒಟ್ಟಾಗಿ ಎದುರಿಸೋಣ. ಕೃಷ್ಣ, ನೀನಂತೂ ಕಾಲಕೆಯನ್ನ ನೋಡಕ್ ಹೋಗಿದ್ದೆ. ಏನಾಯ್ತು? ಅವನ್ ಸಮಸ್ಯೆ ಏನು ಅಂತ ಹೇಳು. ಅಣ್ಣ,
ಊರವರೆಲ್ಲ ಸತ್ಯ ಹೇಳಿದ್ರು. ಅವ್ರ ಭಯ ಸರಿಯಾಗಿದೆ. ಈ ಮೋಡ ಇದೆಯಲ್ಲ ವೃಂದಾವನದ ಮೇಲೆ, ಇದು ಬೇರೆ ಏನಲ್ಲ, ಇದೊಂದು ಜಲಪ್ರಳಯದ ಸಂಕಟ. ಜಲಪ್ರಳಯ? ಹಾಗಂದ್ರೆ ಇದರ ಅರ್ಥ ಏನಂದ್ರೆ ಅಣ್ಣ, ಕಾಲಕ್ಕೆ ಈ ಜಗತ್ತಿನ ಎಲ್ಲ ಮೋಡನು ಒಟ್ಟು ಮಾಡಿದ್ದಾನೆ. ಮತ್ತವು ಒಂದಿನ ಒಂದೇ ಸಲ ಎಷ್ಟು ಮಳೆ ಸುರಿಸ್ತಾವಂದ್ರೆ ಜಲಪ್ರಳಯ ಆಗ್ಬಿಡತ್ತೆ. ಏನು ಉಳಿಯೋದಿಲ್ಲ ಅಣ್ಣ, ಏನು ಉಳಿಯೋದಿಲ್ಲ. ಕೇವಲ ವೃಂದಾವನದ ಜನರಷ್ಟೇ ಅಲ್ಲ, ಅವರ ಮನೆ, ಮರ, ಪರ್ವತ ಎಲ್ಲ ಮುಳುಗೋಗ್ಬಿಡತ್ತೆ. ಕೃಷ್ಣ, ಇಂಥ ದೊಡ್ಡ ಸಂಕಷ್ಟ ಬರ್ತಿದೆ, ಆದ್ರೆ ಏನ್ ಮಾಡ್ದೆ ಕೃಷ್ಣ ನೀನು? ಮತ್ತೆ ಊರಿನ ಜನರನ್ನ ನೀನ್ ಯಾಕೆ ತಡ್ದೆ? ಗೊತ್ತಿಲ್ಲ ಅಣ್ಣ, ಆದ್ರೆ ನೀನ್ ಜೊತೆ ಇದೆಯಲ್ಲ, ನನ್ಗನ್ಸತ್ತೆ ಈ ಅಪಾಯಕ್ಕೆ ಯಾವ್ದಾದ್ರೂ ಪರಿಹಾರ ಖಂಡಿತ ಸಿಗುತ್ತೆ ಅಂತ. ಕೃಷ್ಣ, ನೀನು ಹೀಗ್ ನನ್ ಮೇಲೆ ವಿಶ್ವಾಸ ಇಟ್ಟು ಏನಾದ್ರೂ ಹೇಳಿದ್ಮೇಲೆ ನಾನ್ ನಿನ್ ವಿಶ್ವಾಸನ ಹಾಳಾಗೋಕೆ ಬಿಡಲ್ಲ. ಆದ್ರೆ ಕೃಷ್ಣ, ಮೊದ್ಲು ಇದನ್ನ ಹೇಳು, ಆ ಕಾಲಕೇಯ ಎಲ್ಲಿದ್ದಾನೆ? ಅವನೇನಾದ್ರೂ ಜಲಪ್ರಳಯ ಮಾಡೋಕ್ ಬದಲು ನಾನು ಅವನ್ನ ಅಂತ್ಯ ಮಾಡ್ಬಿಡ್ತೀನಿ. ಅಣ್ಣ, ಕಾಲಕಯ್ಯನ ಬಗ್ಗೆ ಗೊತ್ತಿಲ್ಲ, ಅವನು ನಮ್ ಮುಂದೆ ಬರ್ತಾನೋ ಇಲ್ವೋ. ಈ ಮೋಡಗಳೇ ನಮ್ಮೆಲ್ರಿಗೂ ಈಗ ದೊಡ್ಡ ಸವಾಲಾಗಿದೆ. ಆದ್ರಿಂದ ಎಲ್ಲಕ್ಕೂ ಮೊದಲು ನಾವು ಈ ಮೋಡಗಳ ಸಂಕಟದಿಂದ ಪಾರಾಗೋಕೆ ಯಾವ್ದಾದ್ರೂ ಒಂದು ಉಪಾಯ ಹುಡುಕ್ಲೇಬೇಕು ಅಣ್ಣ. ಕೃಷ್ಣ, ಇವನು ಮೋಡ ಆಗೋ ಬದಲು ಮೋಡಾಸುರ ಆಗಿದ್ರೆ ಆಗ ನನ್ ಗದೆ ನೋಡಿದ್ರೆ ಇವ್ರಿಗೆ ಬೆವರ್ ಬರ್ತಿತ್ತು. ಆದ್ರೆ ಆ ಮೋಡಗಳನ್ನ ಯಾವ ಪಟ್ಟಿನಿಂದ ದೂರ ಓಡಿಸೋದು ಅಂತ ನನ್ಗೂ ಗೊತ್ತಾಗ್ತಾನೆ ಇಲ್ಲ ಕೃಷ್ಣ. ಅಣ್ಣ, ನಾನು ಜಲಪ್ರಳಯದಿಂದ ಪಾರಾಗೋ ವಿಷಯನ ಎಲ್ಲೋ ಓದಿದ್ದೆ. ನನ್ಗನ್ಸುತ್ತೆ ಈ ಸಲ ಅದೇ ಉಪಾಯ ನಮ್ಗೆ ಸಹಾಯ ಮಾಡ್ಬೋದು. ಕೃಷ್ಣ, ನೀನ್ ಹೇಗೆ ಹೇಳ್ತೀಯೋ ನಾವೆಲ್ಲ ಹಾಗೆ ಮಾಡ್ತೀವಿ. ನಾವೀಗ ಏನ್ ಮಾಡ್ಬೇಕಂತ ನೀನು ನಮ್ಗೆ ಮೊದ್ಲು ಹೇಳು. ಅಣ್ಣ, ಗೆಳೆಯರೇ ಬನ್ನಿ ನನ್ ಜೊತೆ. ನನ್ಗೆ ಅನ್ಸುತ್ತೆ ನನ್ಗೆ ಈ ಜಲಪ್ರಳಯದಿಂದ ಪಾರಾಗೋ ಮಾರ್ಗ ಸಿಕ್ಕಿದೆ. ನಡಿ ಕೃಷ್ಣ, ಬನ್ನಿ. ಕೃಷ್ಣ, ಇದ್ಯಾವುದೋ ಪಟ್ಟಲ್ಲ, ಇದ್ಯಾವುದೋ ಪುಸ್ತಕ. ಇದ್ಯಾವುದೋ ಸಾಧಾರಣ ಪುಸ್ತಕ ಅಲ್ಲ, ಇದು ಪುರಾಣ ಅಣ್ಣ, ಪುರಾಣ. ಪುರಾಣ? ಆದ್ರೆ ಕೃಷ್ಣ, ನಮ್ಗೆ ಯಾರೋ ಋಷಿ ಮುನಿ ಆಗ್ಬೇಕಿದ್ಯಾ? ಯಾಕೆ ಪುರಾಣದ ಪತ್ರ ಓದ್ತಿದೀವಿ? ಅಣ್ಣ, ಪುರಾಣದಲ್ಲಿ ಕೇವಲ ಜ್ಞಾನ ಮತ್ತೆ ದರ್ಶನ ಮಾತ್ರ ಅಲ್ಲ, ಬದಲಿಗೆ ಜೀವನದಲ್ಲಿ ಬರೋ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ. ಹಾಗಾದ್ರೆ ಇದ್ರಲ್ಲಿ ಜಲಪ್ರಳಯದಿಂದ ಪಾರಾಗೋ ಉಪಾಯ ಏನಾದ್ರೂ ಇದ್ಯಾ ಕೃಷ್ಣ? ಅದನ್ನೇ ನೋಡ್ತಿದ್ದೀನಿ ಅಣ್ಣ. ಏನಾದ್ರೂ ಸಿಕ್ತಾ ಕೃಷ್ಣ? ರೂಪಂಚ ಜಾಗೃಹೆ ಮಚ್ಚಂಚ ಮನೂಂ. ಇದೇನ್ ಕೃಷ್ಣ, ನೇರವಾಗಿ ಇದ್ರ ಅರ್ಥ ಓದು. ಹಾ ಅಣ್ಣ, ಇದ್ರ ಅರ್ಥ ಏನಂದ್ರೆ, ಮುಂಚೆ ಪೂರ್ತಿ ಭೂಮಿ ಸಮುದ್ರದಲ್ಲಿ ಮುಳುಗ್ತಾ ಇದ್ದಾಗ ಭಗವಂತ ವಿಷ್ಣು ಮತ್ಸ್ಯ ರೂಪ ಧಾರಣೆ ಮಾಡಿ ಎಲ್ರನ್ನ ಜಲಪ್ರಳಯದಿಂದ ಕಾಪಾಡ್ದ. ಕೃಷ್ಣ, ಇದ್ರಲ್ಲಿ ಸಮಸ್ಯೆಗೆ ಪರಿಹಾರ ಎಲ್ಲಿತ್ತು? ಭಗವಂತ ಅಂತೂ ಏನಾದ್ರೂ ಮಾಡ್ಬೋದು, ಆದ್ರೆ ನೀನು ಭಗವಂತ ಅಲ್ಲ ತಾನೆ. ಮೊದ್ಲು ಇದನ್ನ ನೋಡು, ಯಾರಾದ್ರೂ ಮನುಷ್ಯರು ಈ ಜಲಪ್ರಳಯದಿಂದ ಪಾರಾಗೋಕೆ ಏನಾದ್ರೂ ಮಾಡಿದಾರಾ ಅಥವಾ ಇಲ್ಲ ಅಂತ? ಹಾ ಅಣ್ಣ, ಇದ್ರಲ್ಲಿ ಬರ್ತಿದೆ, ಯಾವಾಗ ಈ ಸೃಷ್ಟಿಯಲ್ಲಿ ಜಲಪ್ರಳಯ ಆಗುತ್ತೋ ಆಗ ಅದರಿಂದ ಪಾರಾಗೋಕೆ ಮಹಾರಾಜ ಮನು ಒಂದು ವಿಶಾಲ ನೌಕೆ ತಯಾರಿಸಿದ್ದ. ಮತ್ತೆ ಅದರಲ್ಲಿ ಪೃಥ್ವಿ ಎಲ್ಲ ಅಂಚುಗಳನ್ನು ಸುರಕ್ಷಿತ ಮಾಡಿದ್ದ. ಮತ್ತಾಗ ಭಗವಂತ ವಿಷ್ಣುನೇ ಮತ್ಸ್ಯಾವತಾರ ಪಡೆದು ಆ ನೌಕೆನ ಪುನಃ ಪೃಥ್ವಿ ಮೇಲೆ ಸ್ಥಾಪನೆ ಮಾಡಿದ. ಕೃಷ್ಣ, ಇದ್ರ ಅರ್ಥ ಏನಂದ್ರೆ ನಮ್ಮ ಹತ್ರ ಇರೋದು ಒಂದೇ ಮಾರ್ಗ. ಈ ಜಲಪ್ರಳಯದಿಂದ ಪಾರಾಗೋದಕ್ಕೆ
ನಾವು ಸಾಕ್ಷಾತ್ ಭಗವಂತ ವಿಷ್ಣು ಆರಾಧನೆ ಮಾಡ್ಬೇಕು. ಇಲ್ಲ ಅಣ್ಣ, ನಾವು ಎಂತ ನೌಕೆ ಸಿದ್ಧ ಮಾಡ್ಬೇಕಂದ್ರೆ ಎಲ್ಲ ವೃಂದಾವನವಾಸಿಗಳು ಸುರಕ್ಷಿತವಾಗಿ ಕುತ್ಕೊಳ್ಬೇಕು. ಮತ್ತೆ ಅದಕ್ಕಾಗಿ ಅಣ್ಣ ನಮ್ಮ ಹತ್ರ ಕೇವಲ 3 ದಿನದ ಸಮಯ ಉಳಿದಿದೆ. 3 ದಿನನಾ? ಕೃಷ್ಣ, 3 ದಿನದಲ್ಲಿ ವಿಶಾಲವಾಗಿರೋ ನೌಕೆನ ಹೇಗ್ ಮಾಡೋದು? ನಾನಂತೂ ಹೇಳಿದ್ದೀನಿ, ನಡಿ ಕಾಲಕೇಯನ ಹುಡ್ಕೋಣ. ಅಣ್ಣ, ವಿಶ್ವಾಸ ಇಡು, ಕಾಲಕೇಯನ ಹುಡ್ಕೋದಕ್ಕಿಂತ ಸುಲಭ ಒಂದು ನೌಕೆ ಮಾಡೋದು. ಆದ್ರೆ ಇದಕ್ಕೆ ನಮ್ಗೆ ನಮ್ಮೆಲ್ಲ ಗೆಳೆಯರ ಸಹಾಯದ ಅವಶ್ಯಕತೆ ಇದೆ. ಬಾ ಅಣ್ಣ, ಬೇಗ ಹೋಗ್ಬೇಕು. ಕಾಲಕೇಯ, ಈ ಮೇಘಗಳ ರೀತಿ ಅಲ್ಲಿ ಇಲ್ಲಿ ಯಾವ ಚಿಂತೆಯಲ್ಲಿ ಮುಳುಗಿರುವೆ? ಸತ್ಯಯುಗದಲ್ಲಿ ಪ್ರಳಯ ಬರೋ ಮೊದಲು ವಿಷ್ಣು ಮತ್ಸ್ಯಾವತಾರ ಧಾರಣೆ ಮಾಡಿ ಮನುವಿನ ಮಹಲ್ನಲ್ಲಿ ಅಡಗಿ ಕೂತಿದ್ದ. ಈ ರೀತಿ ಅವನು ತನ್ನನ್ನು ಸುರಕ್ಷಿತ ಮತ್ತೆ ಸ್ಥಾಪಿತ ಮಾಡಿಕೊಂಡ. ಯಾರಿಗೂ ಗೊತ್ತಾಗ್ಲಿಲ್ಲ ಅವನಿರೋ ಜಾಗ. ನನಗೂ ಅಷ್ಟೇ. ಮತ್ತು ಅದರಿಂದಲೇ ನಿನ್ನ ಹತ್ಯೆ ಆಯ್ತು. ಒಂದು ವೇಳೆ ಈ ಬಾರಿಯೂ ಆ ವಿಷ್ಣು ಮೊದಲೇ ಮತ್ಸ್ಯರೂಪ ಸ್ಥಾಪನೆ ಮಾಡಿದರೆ ಆಗ ಯಾರೂ ಅವನ ವಧೆ ಮಾಡಲಾಗದು. ಇದೇ ವಿಷಯದ ಚಿಂತೆ ತಾನೆ? ಸರಿ, ಆ ವಂಚಕನಿಗೆ ಅವಕಾಶ ಕೊಡಬೇಡ. ಅವನ ಮಾಯೆಯನ್ನು ನೀನು ಅರಿತಿಲ್ಲ. ಭಗವಂತ ಕಂಸನಂತಹ ಮಹಾಪ್ರತಾಪಿ, ಮಹಾಜ್ಞಾನಿ, ಮಹಾ ಕುಟಿಲ ತಜ್ಞನನ್ನೇ ವರ್ಷಗಳಿಂದ ವಂಚಿಸುತ್ತಿದ್ದಾನೆ. ಹಾಗಾದ್ರೆ ಪರಿಹಾರ ಏನು ಈ ಸಮಸ್ಯೆಗೆ? ಏನು ಮಾಡಬೇಕು ನಾವು? ಸಮಸ್ಯೆಗೆ ಅಡಗುವ ಸ್ಥಾನವನ್ನೇ ನೀಡಬೇಡ. ಅರ್ಥಾತ್ ಜಗತ್ತಿನಲ್ಲಿ ಅದೆಷ್ಟೇ ಮತ್ಸ್ಯವಿರಲಿ, ಯಾವುದು ಜೀವಂತ ಉಳಿಯುವಂತಿಲ್ಲ. ಅರ್ಥ ಆಯ್ತು ಭಗವಂತ. ಇಲ್ಲಿ ಯಾವ ಮೀನು ಉಳಿದಿರಲ್ಲ, ಆಗ ಆ ವಿಷ್ಣು ಮತ್ಸ್ಯಾವತಾರನ ಧರಿಸೋಕಾಗಲ್ಲ. ಈ ಬಾರಿ ಆ ವಿಷ್ಣುವಿನ ಮತ್ಸ್ಯಾವತಾರದ ಕೆಲ್ಸ ಬೆಣ್ಣೆ ತರ ಆಗೋಗುತ್ತೆ. ಈ ಬಾರಿ ಆ ಪರಮಾತ್ಮ ರೂಪಿ ಮೀನಿಗೆ ಅಲ್ಲಿ ಯಾವುದೋ ಮೀನಿನ ಹಿಂದೆ ಅಡಗುವ ಅವಕಾಶ ಸಿಗಬಾರದು. ನದಿ, ಸರೋವರ, ಸಮುದ್ರ ಎಲ್ಲೋ ಯಾವ ಮತ್ಸ್ಯವೂ ಜೀವಂತವಾಗಿರಬಾರದು. ಕಾಲಕೇಯ, ಭದ್ರಾಕ್ಷ, ನೀನು ಈ ಕೆಲಸ ಮಾಡಿದಾಗ ಆ ರಣಕಳ್ಳ ಯುದ್ಧ ಬಿಟ್ಟು ಅರ್ಥಾತ್ ತನ್ನ ಅಡಗುವ ಸ್ಥಾನ ಬದಲಿಸುತ್ತಾನೆ. ನೀನು ಸಂಪೂರ್ಣ ಜಾಗೃತನಾಗಿರು. ಹಾ ಭಗವಂತ, ನನಗ್ ಗೊತ್ತಿದೆ. ಈ ವಿಷ್ಣು ಮೈದಾನ ಬಿಟ್ಟು ಓಡೋ ಕಲೆಯಲ್ಲಿ ಪಾರಂಗತ ತಾನೆ. ಅವನ ಯುದ್ಧ ನೀತಿ. ಮೊದಲು ಆ ವಂಚಕ ಯುದ್ಧ ಬಿಟ್ಟು ಓಡುತ್ತಾನೆ, ನಂತರ ಸರಳವಾಗಿ ಶತ್ರುವಿನ ಮೇಲೆ ಆಕ್ರಮಣ ಮಾಡುತ್ತಾನೆ. ಅದೇ ಅವನ ಶಕ್ತಿಯಾಗುತ್ತದೆ, ಮತ್ತವನು ವಿಜಯಿಯಾಗುತ್ತಾನೆ. ಆದರೆ ಈ ಬಾರಿ ಅವನು ರಣರಂಗದಿಂದ ಓಡುವಂತಾಗಬಾರದು. ಯಾವಾಗ ಆ ಚಕ್ರಧಾರಿ ಮತ್ಸ್ಯಾವತಾರ ಧಾರಣೆ ಮಾಡುವನೋ ಅವನ ಕಂಸನಾಮ ಸತ್ಯ ಮಾಡಬೇಕು. ಎಂತ ಮಾತು! ಬನ್ನಿ ಅಲ್ಲ, ನಾವ್ ಯಾರಿಗೂ ಗೊತ್ತಾಗದೆ ಇದ್ದಂಗೆ ಈ ಕೆಲಸ ಮಾಡ್ಬೇಕು. ಆದ್ರೆ ಮೊದ್ಲು ವೃಂದಾವನವಾಸಿಗಳಿಗೆ ಸಂಕಷ್ಟದ ಅರಿವಾಗೋ ಮೊದ್ಲು ನಮ್ಮ ಹತ್ರ ಪರಿಹಾರ ಇರ್ಬೇಕು. ಹಾ ಕೃಷ್ಣ, ನಾವೆಲ್ಲ ನಿನ್ ಜೊತೆಗಿದ್ದೀವಿ. ಬನ್ನಿ ಗೆಳೆಯರೇ. ಪ್ರಳಯದಿಂದ ಪಾರಾಗಲಿಕ್ಕೆಂದೇ ಯತ್ನವ ಮಾಡಲೇ ಬೇಕಿಹುದಿಂದೆ ಗೋವ
ಬಾಳರೊಡನೆ ನೌಕೆಯ ರಚನೆ ಮಾಡುತ್ತಲಿಹನು ಲೋಕದ ಪಿತನೆ. ಜಲಪ್ರಳಯವಿದು ಮಹಾಪ್ರಳಯವು ಬರಲಿದೆ ವ್ರಜಕ್ಕೆ ಮಹಾಸಂಕಟವು. ರಕ್ಷಿಸುತ್ತೀರೆ ಹರಿ ಲೋಕವನ್ನೆಲ್ಲ, ಸಂಕಟವು ಸುಖ ನೀಡುವುದಲ್ಲ. ಗೆಳೆಯರೇ ಗಮನ ಇರ್ಲಿ, ನಮ್ಮ ನೌಕೆ ಮುಂದೆ ಬಹಳ ದೊಡ್ಡ ಸವಾಲು ಎದುರಾಗುತ್ತೆ. ಇದು ಜಲಪ್ರಳಯನೇ ಎದುರಿಸಬೇಕು. ಹಾಗಾಗಿ ಇದರಲ್ಲಿ ಯಾವುದೇ ದೋಷ ಇರಬಾರ್ದು. ನಾವೀಗ ಮಾಡೋ ನೌಕೆ ಜಲಪ್ರಳಯದ ಅಲೆಗಳನ್ನು ಎದುರಿಸೋ ಹಾಗಿರ್ಬೇಕು. ಹಾ, ಅರ್ಥ ಆಯ್ತಾ? ಹಾ ಕೃಷ್ಣ. ಕೃಷ್ಣ, ನೀನ್ ಸತ್ಯ ಹೇಳಿದ್ದೆ. ಎಲ್ಲ ಸೇರ್ಕೊಂಡ್ ಮಾಡಿದ್ರೆ ಯಾವ ಕಷ್ಟನೂ ಬರಲ್ಲ. ಕೃಷ್ಣ ನೋಡು, ನಾವು ಒಂದೇ ದಿನಕ್ಕೆ ಎಲ್ಲ ಸೇರ್ಕೊಂಡು ನೌಕೆ ಸ್ವರೂಪನ ಸಿದ್ಧ ಮಾಡಿದೀವಿ. ಕೃಷ್ಣ, ಇವತ್ತು ಬಹಳ ಕೆಲಸ ಮುಗೀತು. ಇಲ್ಲ ಅಣ್ಣ, ಇನ್ನು ನಾವು ಬಹಳ ಕಡಿಮೆ ಕಾರ್ಯ ಮಾಡಿದೀವಿ. ಕೃಷ್ಣ, ನಾವು ಒಂದು ದಿನದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದೀವಿ. ಆದ್ರೆ ನೀನ್ ಹೇಳ್ತಿದ್ಯಾ ಕಡಿಮೆ ಕೆಲಸ ಆಯ್ತು ಅಂತ. ಇಲ್ಲ ಅಣ್ಣ, ನಮ್ಮ ಹತ್ರ ಕೇವಲ 3 ದಿನದ ಸಮಯ ಇದೆ. ಮತ್ತೆ 3 ದಿನದಲ್ಲಿ ನಾವು ಎಷ್ಟು ದೊಡ್ಡ ನೌಕೆ ಮಾಡ್ಬೇಕಂದ್ರೆ ಅದರಲ್ಲಿ ಪೂರ್ತಿ ವೃಂದಾವನ ಸುರಕ್ಷಿತವಾಗಿರ್ಬೇಕು. ನಾವಿನ್ನೂ ವೇಗವಾಗಿ ಕೆಲಸ ಮಾಡ್ಬೇಕು ಅಣ್ಣ. ಹೋಗಿ ಗೆಳೆಯರೆ, ಕಾಡಲ್ಲಿ ಎಷ್ಟು ಕಟ್ಟಿಗೆ ಸಿಗುತ್ತೋ ಅದನ್ನೆಲ್ಲ ತಗೊಂಬನ್ನಿ. ಕೃಷ್ಣ, ನೀನ್ ಚಿಂತೆ ಮಾಡ್ಬೇಡ. ನಾವು ವನದಿಂದ ಬೇಗ ಎಲ್ಲ ಕಟ್ಕೆನೂ ತರ್ತೀವಿ. ಮತ್ ನಾವೆಲ್ಲ ಸಮಯಕ್ ಮೊದ್ಲೇ ನೌಕೆ ಮಾಡೇ ಮಾಡ್ತೀವಿ. ಏನ್ ಗೆಳೆಯರೇ? ಖಂಡಿತ ಅಣ್ಣ, ಖಂಡಿತ ಅಣ್ಣ. ಈಗ ನೋಡು ಭದ್ರಾಕ್ಷ, ಭಗವಂತ ಕಂಸನ ಲೀಲೆ. ಈ ನದಿಯನ್ನು ಬಾಣಗಳಿಂದ ತುಂಬುತ್ತೇನೆ. ಒಂದೇ ಒಂದು ಮೀನು ಜೀವಂತವಾಗಿರಬಾರದು. ಉಳಿಯುವನು ಆ ಕೃಷ್ಣ. ನಮಗೆ ಅವನದೇ ಪ್ರತೀಕ್ಷೆ ಇದೆ. ಭಗವಂತ 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 ಭಗವಂತ, ಕೈ ಮುಗ್ದು ಕೇಳ್ತೀನಿ, ಒಂದು ನಿವೇದನೆ ಇದೆ ಭಗವಂತ. ನಾನಿಂದು ಪ್ರಸನ್ನನಾಗಿದ್ದೇನೆ. ಹೇಳು, ಬೇಗ ಹೇಳು ಭಗವಂತ. ನೀವೀಗ ನಿಮ್ಮ ಈ ಶಕ್ತಿಶಾಲಿ ಬಾಣಗಳನ್ನ ಈ ಮೀನುಗಳನ್ನ ಅಂತ್ಯ ಮಾಡಿದಾಗ ನಾನು ಬೇಗನೆ ನನ್ನ ಈ ತೀಕ್ಷ್ಣ ಚಕ್ಷುಗಳಿಂದ, ನನ್ನ ಈ ಕಣ್ಣುಗಳಿಂದ ನೀರಿನ ಒಳಗಡೆ ಹೋಗಿ ಈ ಮೀನುಗಳ ವಿಲವಿಲ ವಿಲವಿಲ ಒದ್ದಾಟನ ನೋಡಕ್ ಬಯಸ್ತೀನಿ ಭಗವಂತ. ಏವಮಸ್ತು. ಹೋಗು ಹೋಗು ಭದ್ರಾಕ್ಷ, ಹೋಗು, ಶೀಘ್ರವಾಗಿ ಹೋಗು. ಓಂ ಕಂಸಾಯ ನಮಃ. ಅಣ್ಣ, ಈ ಕಟ್ಟಿಗೆನ ಅಲ್ಲಿ ಹಾಕು. ತಗೋ, ಮೇಲ್ ಕಟ್ಟು. ಕಾಪಾಡಿ ಪ್ರಭು, ನಮ್ಮನ್ನ ಕಾಪಾಡಿ, ಕಾಪಾಡಿ ಪ್ರಭು, ನಮ್ಮನ್ನು ಕಾಪಾಡಿ. ಇದ್ಯಾರ ಧ್ವನಿ? ಯಾಕೆ ನನ್ನ ಕರೀತಿದ್ದಾರೆ? ಇಲ್ಲಿ ಯಾರೂ ಇಲ್ಲ, ಯಾರು ಕಾಣಿಸ್ತಾನೂ ಇಲ್ಲ, ಮತ್ತೆ ಯಾರ ಧ್ವನಿನೂ ಕೇಳಿಸ್ತಿಲ್ಲ. ಇದೆಲ್ಲ ನನ್ನ ಭ್ರಮೆ ಇರ್ಬೋದು. ಕಾಪಾಡಿ ಪ್ರಭು, ಕಾಪಾಡಿ ಪ್ರಭು. ಇಲ್ಲ, ಇದು ನನ್ನ ಭ್ರಮೆ ಅಲ್ಲ, ಇದು ಸತ್ಯನೇ. ಯಾರೋ ನನ್ನ ಕರೀತಾ ಇದ್ದಾರೆ.
ಆದ್ರೆ ಯಾರದು? ನಾನ್ ನೋಡ್ಲೇಬೇಕು. ಅಣ್ಣ, ನೀನು ಏಕಾಗ್ರತೆಯಿಂದ ಗೆಳೆಯರ ಜೊತೆ ನೌಕೆ ನಿರ್ಮಾಣ ಮಾಡ್ತಿರು. ಮತ್ತೆ ನಾನು ಇಲ್ಲೇ ಹೋಗಿ ಬರ್ತೀನಿ. ನನ್ಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ. ಅಯ್ಯೋ ಕೃಷ್ಣ, ಕೃಷ್ಣ! ಈ ಕೃಷ್ಣ ಅಂತೂ ಈಗಷ್ಟೇ ಹೇಳ್ತಿದ್ದ ನೌಕೆ ನಿರ್ಮಾಣಕ್ಕಿಂತ ಅವಶ್ಯಕ ಕಾರ್ಯ ಏನೂ ಇಲ್ಲ ಅಂತ. ಆದ್ರೆ ಈಗ ಅವನೇ ಹೋಗ್ತಿದ್ದಾನೆ. ಈ ಭಗವಂತ ಅದೆಷ್ಟು ಬಾಣ ಬಿಟ್ಟಿದ್ದಾರೆ ಅಂದ್ರೆ ಇಲ್ಲೇನು ಕಾಣ್ತಾನೆ ಇಲ್ಲ. ಅಯ್ಯೋ, ನಾನ್ ನೀರೊಳಗಡೆ ಹಾರಿದ್ದೇನೆ. ಈ ಮೀನುಗಳು ವಿಲವಿಲನೆ ವಿಲವಿಲನೆ ಒದ್ದಾಡದ್ನ ನೋಡೋಣ ಅಂತ ಇಲ್ಲಿವರೆಗೂ ಬಂದ್ರೆ ಸ್ಥಿತಿ ಬೆಣ್ಣೆ ಆಗಿದೆ. ಏನು ಕಾಣ್ತಾನೆ ಇಲ್ಲ. ಅಯ್ಯೋ, ಇಲ್ಲಿರೋ ಮೀನುಗಳೆಲ್ಲ ಎಲ್ಲಿ ಸತ್ತಿದ್ದಾವೆ? ಸತ್ತಿಲ್ಲ, ಸಾಯಿಲೂ ಇಲ್ಲ, ಮತ್ತೆ ಕಾಣ್ತಾನೂ ಇಲ್ಲ. ಭಗವಂತ, ಸಾಯಿಸೋ ಬಾಣ ಬಿಟ್ರ ಅಥವಾ ಅದೃಶ್ಯ ಆಗೋದಾ? ಮತ್ಸ್ಯ ರೂಪ ಧಾರಣೆ ಮಾಡಿ ವಿಷ್ಣು ಹೇಗೆ ಕಾಣುತ್ತಾನೆ? ಇಲ್ಲಿ ಇರೋ ಬರೋ ಮೀನುಗಳೆಲ್ಲ ಅದೆಲ್ಲಿ ಅದೃಶ್ಯ ಆದ್ವೋ ಏನೋ. ಎಲ್ಲಾ ಮೀನು ಪಾರಾದ್ವು ನಿಮ್ ಬಾಣದಿಂದ. ಅದೃಶ್ಯವಾದವೆ? ಅದು ಹೇಗೆ ಸಾಧ್ಯವಿದೆ? ಎಲ್ಲಿ ಹೋಗಿರಬಹುದು? ಮತ್ಸ್ಯರಾಜ, ನೀವು? ಈ ಸಮಯ ಮೀನುಗಳ ಜೊತೆ ಏನ್ ವಿಷಯ? ಪ್ರಭು, ಆ ಪಾಪಿ ಕಂಸ ನಮ್ಮ ಹತ್ಯೆ ಮಾಡೋದಕ್ಕೆ ಹೊರಟಿದ್ದಾನೆ. ಅವನು ಈ ಜಗತ್ತಿನ ಎಲ್ಲಾ ಮತ್ಸ್ಯವನ್ನು ನಾಶ ಮಾಡೋ ಪ್ರಮಾಣ ಮಾಡಿದ್ದಾನೆ. ಇದಂತೂ ಬಹಳ ದೊಡ್ಡ ಸಮಸ್ಯೆ ಮತ್ಸ್ಯರಾಜ. ಹೌದು ಪ್ರಭು, ನಮ್ಮ ಅಸ್ತಿತ್ವನೇ ಸಂಕಷ್ಟದಲ್ಲಿದೆ. ನಾವು ನದಿಗೆ ಮರಳಿ ಹೋಗೋ ಹಾಗಿಲ್ಲ, ಯಾಕಂದ್ರೆ ಆ ದುಷ್ಟ ಕಂಸನ ದೃಷ್ಟಿ ಎಲ್ಲಾ ನದಿ ಮತ್ತು ಜಲಾಶಯದ ಮೇಲಿದೆ. ಈಗೇನ್ ಮಾಡೋದು ಪ್ರಭು? ಎಲ್ಲಿಗೆ ಹೋಗೋದು? ಈಗ ನೀವೇ ನಮಗೆ ಮಾರ್ಗದರ್ಶನ ಮಾಡಬೇಕು. ಮತ್ಸ್ಯರಾಜ, ನೀವು ಚಿಂತೆ ಮಾಡಬೇಡಿ. ನಿಮ್ಮೆಲ್ಲರ ರಕ್ಷಣೆ ಭಾರ ಈಗ ನನ್ನ ಮೇಲಿದೆ. ಬನ್ನಿ ಮತ್ಸ್ಯರಾಜ, ನೀವು ಎಲ್ಲ ಮತ್ಸ್ಯ ಗುಂಪಿನ ಜೊತೆ ಈ ಹೊಂಡದಲ್ಲಿ ಪ್ರವೇಶ ಮಾಡಿ. ಈ ಹೊಂಡದ ಒಳಗಡೆ ನೀವು ಸುರಕ್ಷಿತವಾಗಿರ್ಬೋದು. ಪ್ರಭು, ಇಷ್ಟು ಚಿಕ್ಕ ಹೊಂಡದಲ್ಲಿ ನಾವೆಲ್ಲ ಮತ್ಸ್ಯ ಹೇಗೆ ಹೋಗೋದು? ಮತ್ಸ್ಯರಾಜ, ನೀವು ನನ್ನ ಮೇಲೆ ವಿಶ್ವಾಸ ಇಡಿ ಮತ್ತೆ ನಿಶ್ಚಿಂತೆಯಿಂದ ಈ ಹೊಂಡದ ಒಳಗಡೆ ಹೋಗಿ. ನಿಮ್ಮ ಆಜ್ಞೆ ಪ್ರಭು. Hare Krishna, Hare Krishna, Krishna Krishna, Hare